ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 16ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡೋಣ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂದರೆ ಭಾರತದಲ್ಲಿ ಪೆಗಾಸಸ್ ಮತ್ತು ಸೈಬರ್ ಭದ್ರತೆ ಅನ್ನೋದು ಇವತ್ತಿನ ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಆಲ್ರೆಡಿ ಈ ಒಂದು ಸಿರೀಸ್ನ 15 ಪ್ರಬಂಧಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇನ್ನೂ ಯಾರಾದರೂ ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಎಸ್ಸೇಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫಸ್ಟ್ ಆಗಿ ನೋಡೋದಾದರೆ ಏನು ಪೆಗಾಸಸ್ ಅಥವಾ ಸೈಬರ್ ಸೆಕ್ಯೂರಿಟಿ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತಂದರೆ, ಪೆಗಾಸಸ್ ಅನ್ನೋದು ತುಂಬ ಒಂದು ರೀಸೆಂಟಾಗಿ ನ್ಯೂಸಲ್ಲಿದೆ. ಅದೊಂದು ಮಾಲ್ವೇರ್ ಅಥವಾ ಸ್ಪೈವೇರ್ ಆಗಿರುತ್ತೆ. ಸೊ ಅದ್ರ ಮೇಲೆ ಮುಂದಿನ PSI ಎಕ್ಸಾಮಲ್ಲಿ ಆಗಿರ್ಬೋದು, ಅದರ ನಂತರ RSI ಎಕ್ಸಾಮಲ್ಲಿ ಆಗಿರ್ಬೋದು, ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಎಸ್ಸೆ ಬರುವಂಥ ಸಾಧ್ಯತೆ ಇರುತ್ತೆ. ಈವನ್ KS ಮೇನ್ಸಲ್ಲಿ ಕೂಡ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕೂಡ ಅದರ ಮೇಲ್ಗಡೆ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಕೋವಿಡ್ ಕಣ್ಣಿಗೆ ಕಾಣದ ಹಾಗೆ, ಆಲ್ರೆಡಿ ಕೋವಿಡಿಂದ ನಮಗೆ ತೊಂದರೆ ಆಗಿತ್ತು, ಕೋವಿಡಿಂದ ಜಗತ್ತಿನಾದ್ಯಂತ ತೊಂದರೆ ಆಗಿದೆ. ಇಂತಹ ಸಮಯದಲ್ಲಿ ಕೋವಿಡ್ ಕಣ್ಣಿಗೆ ಕಾಣದ ಹಾಗೆ ಮನುಷ್ಯನ ದೇಹವನ್ನು ಸೇರಿದಂತೆ, ಯಾವ ರೀತಿ ಕೋವಿಡ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಬಟ್ ನಮ್ಮ ದೇಹವನ್ನು ಅದು ಸೇರಿದ ಥರ ಅದೇ ರೀತಿ ಪೆಗಾಸಸ್ ಎಂಬ ಒಂದು ಕುತಂತ್ರಾಂಶ, ಸೊ ಪೆಗಾಸಸ್ ಅನ್ನುವಂಥ ಒಂದು ಮಾಲ್ವೇರ್ ಅಥವಾ ಒಂದು ಸ್ಪೈವೇರ್ ಅಥವಾ ಒಂದು ಟೆಕ್ನಾಲಜಿ ಏನಿದೆ, ಅದೇ ರೀತಿ ಕೋವಿಡ್ ಯಾವ ರೀತಿ ಮನುಷ್ಯನ ದೇಹವನ್ನು ಸೇರಿತು, ಅದೇ ರೀತಿ ಮನುಷ್ಯನ ಮೊಬೈಲ್ಗೆ ಕಣ್ಣಿಗೆ ಕಾಣದಂತೆ ಸೇರಿ ಮನುಷ್ಯನ ರಹಸ್ಯ ಜೀವನದ ಮೇಲೆ ಮನುಷ್ಯನಿಗೆ ಗೊತ್ತಿಲ್ಲದ ಹಾಗೆ ಒಂದು ಕಣ್ಣಿಟ್ಟಿರುವುದು ಭಾರತದಲ್ಲಿ ಸುದ್ದಿಯಾಗಿದೆ. ಸೊ ಭಾರತದಲ್ಲಿ ಇದು ಸುದ್ದಿಯಾಗಿದೆ. ಭಾರತದಲ್ಲಿ ತುಂಬ ಒಂದು ಪತ್ರಕರ್ತರ ಮೇಲೆ ಅಥವಾ ಒಂದು ವಿರೋಧ ಪಕ್ಷದ ನಾಯಕರ ಒಂದು ಹೆಸರುಗಳು ಒಂದು ವರದಿಯಾಗಿದೆ. ಒಂದು ವರದಿಯಲ್ಲಿ ಅವರ ಹೆಸರುಗಳಿದೆ, ಅವರ ಮೊಬೈಲ್ ನಂಬರ್ಗಳಿದೆ ಅಂತ ಹೇಳಿ ಒಂದು ಸುದ್ದಿಯಾಗಿದೆ. ಇದರಿಂದ ಸೈಬರ್ ಭದ್ರತೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಹಾಗೂ ಅನುಮಾನಗಳು ಮೂಡಿವೆ. ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮತ್ತು ಅದರ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಲವಾರು ಕ್ವಶನ್ಸ್ಗಳು ಕೂಡ ರೈಸ್ ಆಗ್ತಾ ಇದೆ. ಪೆಗಾಸಸ್ ಅನ್ನೋದೇನು? ಇದು ಒಂದು ಸ್ಪೈವೇರ್ ಅಥವಾ ಮಾಲ್ವೇರ್ ಆಗಿದ್ದು, ಬಳಕೆದಾರರ ಒಂದು ಮೊಬೈಲ್ ಸಾಧನಗಳಿಗೆ ಅವರಿಗೆ ಗೊತ್ತಾಗದ ಹಾಗೆ ಅಳವಡಿಸಿ ಅವರ ಮೇಲೆ ಬೇಹುಗಾರಿಕೆ, ಒಂದು ಅವರ ಮೇಲೆ ಒಂದು ಸ್ಪೈ ಮಾಡಬಹುದು, ಅವರ ಮೇಲೆ ಒಂದು ಕಣ್ಣಿಟ್ಟಿರಬಹುದು, ಅವರಿಗೆ ಗೊತ್ತಿಲ್ಲದ ಹಾಗೆ ಬೇಹುಗಾರಿಕೆ ಮಾಡಬಹುದು ಹಾಗೂ ಅವರ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸಬಹುದು. ಏನು ಪೆಗಾಸಸ್ ಅಂದರೆ ಗೊತ್ತಾಯ್ತಲ್ವ, ಅದೊಂದು ಸ್ಪೈವೇರ್ ಅಥವಾ ಮಾಲ್ವೇರ್ ಏನು ಮಾಡುತ್ತೆ, ಒಂದು ಮನುಷ್ಯನ ಮೊಬೈಲ್ಗೆ ಅವನಿಗೆ ಗೊತ್ತಿಲ್ಲದ ಹಾಗೆ ಆ ಒಂದು ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿ ಆ ಮೊಬೈಲ್ನಲ್ಲಿರುವಂತಹ ದತ್ತಾಂಶಗಳನ್ನು, ಡಾಟಾಗಳನ್ನಾಗಿರ್ಬೋದು, ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಕಾಲ್ ಲಿಸ್ಟ್ಗಳನ್ನಾಗಿರ್ಬೋದು, ಮೆಸೇಜಸ್ಗಳನ್ನಾಗಿರ್ಬೋದು, ವಾಟ್ಸಪ್ ವಿಡಿಯೋ ಕಾಲ್ ಆಗಿರ್ಬೋದು, ಎಲ್ಲದರ ಒಂದು ಮಾಹಿತಿಯನ್ನು ಅವರಿಗೆ ಗೊತ್ತಿಲ್ಲದ ಹಾಗೆ ಪಡ್ಕೊಳ್ಳೋದಕ್ಕೆ ಈ ಒಂದು ತಂತ್ರಾಂಶವನ್ನು ಬಳಸ್ತಾ ಇದ್ದಾರೆ. ಸೊ ಪೆಗಾಸಸ್ ಅನ್ನ ಇಸ್ರೇಲ್ನ ಒಂದು NSO ಗ್ರೂಪ್ ಇದನ್ನು ಅಭಿವೃದ್ಧಿಪಡಿಸಿದೆ. ಯಾರು? ಇಸ್ರೇಲ್ನ NSO ಗ್ರೂಪ್ 2010ರಲ್ಲಿ ಅಭಿವೃದ್ಧಿಪಡಿಸಿದ್ದು. ಇದರ ಮೂಲಕ ಬಳಕೆದಾರರ ಮೊಬೈಲ್ ಸಂದೇಶಗಳು, ಕರೆಗಳ ಮಾಹಿತಿ, ದತ್ತಾಂಶಗಳು ಹಾಗೂ ವಾಟ್ಸಪ್ ಕರೆಗಳ ಮಾಹಿತಿಯನ್ನು ಬಳಕೆದಾರರಿಗೆ ಗೊತ್ತಿಲ್ಲದ ಹಾಗೆ ಈ ಒಂದು ಮಾಲ್ವೇರ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಸೊ ಏನಾಗಿದೆ ಇದರಿಂದ? ಸೊ ಭಾರತದಲ್ಲಿ ಪ್ರಸ್ತುತ ಏನಾಗ್ತಾ ಇದೆ ಇದರ ಬಗ್ಗೆ ನೋಡೋಣ. ಯಾಕೆ ನ್ಯೂಸಲ್ಲಿದೆ? ಭಾರತದಲ್ಲಿನ ವಿರೋಧ ಪಕ್ಷದ ನಾಯಕರು, ರಾಹುಲ್ ಗಾಂಧಿ ಅವ್ರನ್ನ ಸೇರಿದಂತೆ ವಿರೋಧ ಪಕ್ಷದ ನಾಯಕರು, ಹಲವಾರು ಮಂತ್ರಿಗಳು, ಹಲವಾರು ರಾಜಕಾರಣಿಗಳು, ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು, ಚುನಾವಣಾ ತಜ್ಞರು, ಪತ್ರಕರ್ತರು, ಹೀಗೆ ಹಲವಾರು ಸಮಾಜದ ಪ್ರಮುಖ ವ್ಯಕ್ತಿಗಳ ಮೇಲೆ ಕಣ್ಗಾವಲು ಮಾಡೋಕೆ, ಅವರ ಮೇಲೆ ಒಂದು ಸ್ಪೈ ಮಾಡೋಕೆ, ಗೂಢಚರ್ಯೆ ಮಾಡೋಕೆ ಈ ಮಾಲ್ವೇರನ್ನು ಬಳಸಲಾಗಿದೆ ಅಂತ ಹೇಳಿ ಹಲವಾರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಇದು ವರದಿಯಾಗಿದೆ. ಸೊ ಆ ಕಾರಣಕ್ಕಾಗಿ ಪೆಗಾಸಸ್ ನ್ಯೂಸಲ್ಲಿರೋದಕ್ಕೆ ಮುಖ್ಯ ಕಾರಣ, ಭಾರತದಲ್ಲಿ ಇದು ಒಂದು ಮುಖ್ಯ ಕಾರಣ ಆಗುತ್ತೆ. ತುಂಬ ಒಂದು ರಾಜಕಾರಣಿಗಳ ಒಂದು ಮೇಲೆ, ಮಂತ್ರಿಗಳ ಮೇಲೆ, ಹಲವಾರು ಒಂದು ರಾಜಕಾರಣಿಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಚುನಾವಣಾ ತಜ್ಞರಾಗಿರ್ಬೋದು, ಹೀಗೆ ಹಲವಾರು ಜನರ ಮೇಲೆ ಒಂದು ಸ್ಪೈಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸೊ ಪೆಗಾಸಸ್ ಅಂದರೆ ಗೊತ್ತಾಯ್ತಲ್ವ, ಅದನ್ನು
ತಿಳ್ಕೊಳ್ಳಿ, ಯಾಕೆ ನ್ಯೂಸಲ್ಲಿದೆ ಅಂತ ತಿಳ್ಕೊಬೇಕಾಗತ್ತೆ. ಸೈಬರ್ ಭದ್ರತೆ. ಸೊ ಪೆಗಾಸಸ್ ಈ ರೀತಿ ಆಗಿರೋದ್ರಿಂದ ಸೈಬರ್ ಭದ್ರತೆ ಬಗ್ಗೆ ಕ್ವಶನ್ಸ್ಗಳು ಮೂಡ್ತಾ ಇದೆ, ಕ್ವಶನ್ಸ್ ರೈಸ್ ಆಗ್ತಾ ಇದೆ. ಏನು ಸೈಬರ್ ಭದ್ರತೆ? ಸೈಬರ್ ಭದ್ರತೆ ಅಥವಾ ಸೈಬರನ್ನು ಆಕ್ರಮಣ, ಹಾನಿ, ದುರುಪಯೋಗ ಮತ್ತು ಆರ್ಥಿಕ ಗೂಢಚರ್ಯೆಯಿಂದ ನಿರ್ಣಾಯಕ ಮಾಹಿತಿ ಸೋರಿಕೆಯಾಗದಂತೆ ರಕ್ಷಿಸುತ್ತೆ. ಸೊ ಸೈಬರ್ ದಾಳಿಯಿಂದ ಏನು ಮಾಡುತ್ತೆ, ಒಂದು ಆರ್ಥಿಕ ಮಾಹಿತಿ ಆಗಿರಬಹುದು, ಅದರ ಸೈಬರನ್ನು ದುರುಪಯೋಗ ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಹಾನಿಯಾಗಿರ್ಬೋದು, ಏನೇ ಹಾನಿಯಾಗಿರ್ಬೋದು, ಆಕ್ರಮಣ, ಇವೆಲ್ಲವನ್ನ ಸೈಬರ್ ಭದ್ರತೆ ಅಥವಾ ಸೈಬರ್ ಸೆಕ್ಯೂರಿಟಿ ತಡೆಗಟ್ಟುತ್ತೆ. ಸೈಬರ್ ಸ್ಪೇಸ್ ಅಂತಂದ್ರೆ ಏನು? ಸೈಬರ್ ಸ್ಪೇಸ್ ಅಂದರೆ ಇಂಟರ್ನೆಟ್, ದೂರಸಂಪರ್ಕ ಜಾಲಗಳು, ಕಂಪ್ಯೂಟರ್ ವ್ಯವಸ್ಥೆಗಳು ಮತ್ತು ಪ್ರೊಸೆಸರ್ಗಳು ಸೇರಿದಂತೆ ಮಾಹಿತಿ ತಂತ್ರಜ್ಞಾನ ಮೂಲಕ ಸೌಕರ್ಯಗಳ ಪರಸ್ಪರ ಅವಲಂಬಿತ ಜಾಲಗಳನ್ನು ಒಳಗೊಂಡಿರುವ ಒಂದು ಜಾಗತಿಕ ಡೊಮೇನ್ಗೆ ಸೈಬರ್ ಸ್ಪೇಸ್ ಅಂತ ಕರಿತೀವಿ. ಈ ಸೈಬರ್ ಸ್ಪೇಸ್ನಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ಗಳು ಇರುತ್ತೆ. ಎಲ್ಲಿ? ಸೈಬರ್ ಸ್ಪೇಸಲ್ಲಿ. ಅದರ ಮೇಲೆ ಒಂದು ಅಟ್ಯಾಕನ್ನು ಮಾಡಬಹುದು, ಸೈಬರ್ ದಾಳಿಯನ್ನು ಕೂಡ ಮಾಡಬಹುದಾಗುತ್ತೆ. ಸೈಬರ್ ದಾಳಿಯ ಹಿಂದಿನ ಉದ್ದೇಶಗಳೇನೇನಿದೆ ಅಥವಾ ಸೈಬರ್ ಅಟ್ಯಾಕ್ ಅಂದರೆ ಏನು? ಫಸ್ಟ್ ನೋಡೋಣ. ಸೈಬರ್ ಅಟ್ಯಾಕ್ ಅಂತಂದ್ರೆ ಏನು? ಏನಾಗುತ್ತೆ ಸೈಬರ್ ಅಟ್ಯಾಕಲ್ಲಿ? ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಮಾಹಿತಿಯನ್ನು ಉದ್ದೇಶಪೂರ್ವಕವಾಗಿ ಅವರಿಗೆ ಅರಿವಿಲ್ಲದಂತೆ ಪಡೆಯುವ ಒಂದು ಪ್ರಯತ್ನವಾಗಿರುತ್ತೆ. ಇವಾಗ ಆಗ್ತಾ ಇರೋದೇ ಅದೇ. ಪೆಗಾಸಸ್ ಅಲ್ಲಿ ಏನಾಗ್ತಾ ಇದೆ, ಪೆಗಾಸಸ್ ಅನ್ನುವಂಥ ಒಂದು ಕುತಂತ್ರಾಂಶವನ್ನು ಒಬ್ಬ ವ್ಯಕ್ತಿಯ ಒಂದು ಮೊಬೈಲ್ಗೆ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಆ ವ್ಯಕ್ತಿಯ ಮಾಹಿತಿಯನ್ನು ಪಡೆಯಲು, ಆ ವ್ಯಕ್ತಿಯ ಅನುಮತಿಯನ್ನು ಪಡೆಯದೆ, ಆ ವ್ಯಕ್ತಿಯ ಪರ್ಮಿಷನನ್ನು ಪಡೆದೆ, ಅವರ ಪರ್ಮಿಷನನ್ನು ಪಡೆದುಕೊಳ್ಳದೆ, ಆ ವ್ಯಕ್ತಿಗೆ ಗೊತ್ತಾಗದಂತೆ ಅವನ ಮೊಬೈಲ್ಗೆ ಒಂದು ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡಿ ಅಲ್ಲಿರುವಂತಹ ಮಾಹಿತಿಯನ್ನು ಉದ್ದೇಶಪೂರ್ವಕವಾಗಿ ಪಡೆಯುವುದಕ್ಕೆ ಸೈಬರ್ ಅಟ್ಯಾಕ್ ಅಂತ ಕರಿತೀವಿ ನಾವು. ಸೈಬರ್ ದಾಳಿಯ ಹಿಂದಿನ ಉದ್ದೇಶಗಳೇನು? ಯಾಕೆ ಸೈಬರ್ ದಾಳಿ ಮಾಡ್ತಾ ಇದ್ದಾರೆ? ಪೆಗಾಸಸ್ ಅನ್ನೋದು ಕೂಡ ಒಂದು ಸೈಬರ್ ದಾಳಿ. ಯಾಕೆ ಇದನ್ನ ಆಗ್ತಾ ಇದೆ ಅಂತಂದ್ರೆ, ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳನ್ನು ಹ್ಯಾಕ್ ಮಾಡುವ ಮೂಲಕ ವಾಣಿಜ್ಯ ಲಾಭವನ್ನು ಪಡೆಯುವಂತಹ ಒಂದು ದುರುದ್ದೇಶ ಇದರ ಹಿಂದೆ ಇರುತ್ತೆ. ಸೈಬರ್ ದಾಳಿಯ ಹಿಂದಿನ ಉದ್ದೇಶಗಳನ್ನು ನೋಡ್ತಾ ಇದ್ದೀರಾ. ಎರಡನೇದಾಗಿ, ರಾಷ್ಟ್ರದ ನಿರ್ಣಾಯಕ ಸ್ವತ್ತುಗಳ ಮೇಲೆ ದಾಳಿ ಮಾಡೋದು. ಒಂದು ರಾಷ್ಟ್ರದ ನಿರ್ಣಾಯಕ ಸ್ವತ್ತುಗಳೇನಿರುತ್ತೆ ಅದರ ಮೇಲೆ ದಾಳಿ ಮಾಡೋದು. ಯೋಜನೆಗಳ ಮಾಹಿತಿಯನ್ನು ಪಡೆಯೋಕೆ ಕಾರ್ಪೊರೇಟ್ ಅಥವಾ ಮಿಲಿಟರಿ ಡೇಟಾ ಸರ್ವರ್ಗಳಿಗೆ ನುಸುಳೋದು. ಸೊ ಒಂದು ಮುಂದಿನ ಒಂದು ಯೋಜನೆ ಏನಿದೆ, ಮುಂದಿನ ಮಿಲಿಟರಿ ಯೋಜನೆ ಇದೆ, ಉದಾಹರಣೆಗೆ ಭಾರತದ ಒಂದು ಮಿಲಿಟರಿ ಸರ್ವರ್ಗೆ ದಾಳಿ ಮಾಡಿದ್ರೆ ಮಿಲಿಟರಿಯಲ್ಲಿ ಏನೇನು ಯೋಜನೆಗಳು ನಡೀತಾ ಇದೆ, ಮುಂದಿನ ಒಂದು ಅಣುಬಾಂಬ್ ಅಥವಾ ಯಾವುದಾದ್ರೂ ಒಂದು ವೆಪನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ, ಅಥವಾ ಮುಂದಿನ ಇವರ ಟಾರ್ಗೆಟ್ ಯಾವುದಿದೆ, ಪಾಕಿಸ್ತಾನದ ಮೇಲೆ ದಾಳಿ ಆಗುತ್ತಾ, ಚೈನಾ ಮೇಲೆ ಮಾಡ್ತೀವಾ, ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅವ್ರಿಗೆ ಸಿಗುತ್ತೆ. ಇದು ಅದರ ಉದ್ದೇಶ ಆಗಿರುತ್ತೆ. ಸರ್ಕಾರ ಮತ್ತು ಪ್ರಮುಖ ಖಾಸಗಿ ಕಂಪನಿಯ ಸೈಟ್ಗಳನ್ನು ಹ್ಯಾಕ್ ಮಾಡೋಕೆ. ಸೊ ಸರ್ಕಾರದ ಸೈಟ್ಗಳನ್ನು ಹ್ಯಾಕ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಲೀಕ್ ಆಗುತ್ತೆ. ಇವನ್ ಖಾಸಗಿ ಕಂಪನಿಗಳ ಒಂದು ಸೈಟ್ಗಳನ್ನು ಹ್ಯಾಕ್ ಮಾಡೋದ್ರಿಂದ ಅವರ ಟ್ರಾನ್ಸಾಕ್ಷನ್ಸ್ಗಳಾಗಿರ್ಬೋದು, ಅವರ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅವರ ಒಂದು ಪ್ಲ್ಯಾನ್ಸ್ ಆಗಿರ್ಬೋದು, ಅವರ ಆ್ಯಕ್ಷನ್ಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ತಿಳ್ಕೊಬೋದಾಗುತ್ತೆ. ಇತ್ತೀಚಿನ ಪ್ರಕರಣಗಳನ್ನು ನೋಡೋಣ. ಸೊ ವನಾಕ್ರೈ ಬರೋಕ್ಕಿಂತ ಮುಂಚೆ, ಪೆಗಾಸಸ್ ಬರೋಕ್ಕಿಂತ ಮುಂಚೆ ವನಾಕ್ರೈ ಅಂತ ಒಂದಿತ್ತು. ಸೊ ಯಾವಾಗ 2017ರಲ್ಲಿ ಇದು ಇಂಟರ್ನೆಟ್ ದಾಳಿಯಾಗಿದ್ದು ಮೇ 2017ರಲ್ಲಿ ವೇಗವಾಗಿ ಹರಡಿತು. ಇಂಟರ್ನೆಟ್ ಬಳಕೆದಾರರ ಸಾಧನಗಳನ್ನು, ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಎಲ್ಲವನ್ನ ಕೂಡ ಲಾಕ್ ಮಾಡ್ತಿದ್ದು. ಈ ಒಂದು ವನಾಕ್ರೈ ಎನ್ನುವಂತಹ ಒಂದು ಮಾಲ್ವೇರ್ ಲಾಕ್ ಮಾಡುತ್ತೆ. ಭಾರತದ ಅಗ್ರ 5 ನಗರಗಳಾದಂತಹ ಕೋಲ್ಕತ್ತಾ, ಮುಂಬೈ, ಭುವನೇಶ್ವರ್, ಪುಣೆ ಮತ್ತು ದೆಹಲಿಯಲ್ಲಿ ಹೆಚ್ಚಾಗಿ ಈ ಒಂದು ವನಾಕ್ರೈ ದಾಳಿ ಮಾಡುತ್ತೆ. ಇಲ್ಲಿರುವಂತಹ ಒಂದು ಸರ್ವರ್ಗಳಲ್ಲಿ ಹೆಚ್ಚಾಗಿ ವನಾಕ್ರೈ ಎನ್ನುವಂಥ ಒಂದು ಸ್ಪೈವೇರ್ ಅಥವಾ ಮಾಲ್ವೇರ್ ಹೆಚ್ಚಾಗಿ ದಾಳಿ ಮಾಡಿತ್ತು. ಇನ್ನು ಸೈಬರ್ ಭದ್ರತೆಯ ಘಟಕಗಳನ್ನು ನೋಡೋಣ. ಏನೇನು ಅಂತಂತಂದರೆ, ಅಪ್ಲಿಕೇಶನ್ ಭದ್ರತೆ. ಏನು ಹಿಂಗಂದರೆ, ಇದು ಅಪ್ಲಿಕೇಶನ್ ವಿನ್ಯಾಸ, ಅಭಿವೃದ್ಧಿ, ನಿಯೋಜನೆ, ಅಪ್ಗ್ರೇಡ್ ಅಥವಾ ನಿರ್ವಹಣೆಯಲ್ಲಿನ ನ್ಯೂನ್ಯತೆಗಳ ಮೂಲಕ ಬರಬಹುದಾದ ಬೆದರಿಕೆಗಳಿಂದ ರಕ್ಷಿಸಲು ಅಪ್ಲಿಕೇಶನ್ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳುವಂತಹ ಕ್ರಮಗಳು ಅಥವಾ ಪ್ರತಿಕ್ರಮಗಳನ್ನು ಒಳಗೊಂಡಿದೆ. ಅಂದರೆ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಅಪ್ಲಿಕೇಶನ್ ಸೆಕ್ಯೂರಿಟಿ, ಅಪ್ಲಿಕೇಶನ್ ಭದ್ರತೆ ಅಂದರೆ ಎಕ್ಸಾಂಪಲ್ ಆಗಿ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡ್ತಿರ್ತೀವಿ. ಆ ಆ್ಯಪ್ನ ಒಂದು ವಿನ್ಯಾಸ ಆಗಿರ್ಬೋದು, ಅದನ್ನು ಅಭಿವೃದ್ಧಿ, ಅದರ ನಿಯೋಜನೆ, ಅದನ್ನು ಅಪ್ಗ್ರೇಡ್ ಮಾಡೋದಾಗಿರ್ಬೋದು ಮತ್ತು ಅದರ ಮೇಂಟೆನೆನ್ಸ್. ಸೊ ಇವೆಲ್ಲದರ ನಡುವಿನ ನ್ಯೂನ್ಯತೆಗಳ ಮೂಲಕ ಬರಬಹುದಾದಂತಹ ಬೆದರಿಕೆಗಳಿಂದ ರಕ್ಷಿಸೋಕೆ ಅಪ್ಲಿಕೇಶನ್ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಒಂದು ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳು ಅಥವಾ ಪ್ರತಿಕ್ರಮಗಳನ್ನು ಅಪ್ಲಿಕೇಶನ್ ಭದ್ರತೆ ಒಳಗೊಂಡಿರುತ್ತೆ.
ಇನ್ನು ಎರಡನೇದಾಗಿ ಮಾಹಿತಿ ಸುರಕ್ಷತೆ. ಏನು ಹಿಂಗಂದ್ರೆ ಕಳ್ಳತನವನ್ನು ತಪ್ಪಿಸೋಕೆ ಏನಾದರೂ ಒಂದು ಅಟ್ಯಾಕನ್ನು ಏನೋ ಸೈಬರ್ ಅಟ್ಯಾಕ್ ಆಗಿರ್ಬೋದು, ಆ್ಯಪ್ ಮೇಲೆ ಅಟ್ಯಾಕ್ ಆಗಿರ್ಬೋದು, ಎಲ್ಲವನ್ನ ತಪ್ಪಿಸೋಕೆ ಮತ್ತು ಗೌಪ್ಯತೆಯನ್ನು ರಕ್ಷಿಸೋಕೆ, ಒಂದು ಇನ್ಫಾರ್ಮೇಷನನ್ನು ಸೆಕ್ಯೂರ್ ಮಾಡೋಕೆ ಅನಧಿಕೃತ ಪ್ರವೇಶದಿಂದ ವಿತೌಟ್ ಪರ್ಮಿಷನ್ ಸೈಬರ್ ಅಟ್ಯಾಕ್ ಆಗೋದು ಅಥವಾ ಸೈಬರ್ ಮೇಲೆ ಇಂಟರ್ನೆಟ್ಟಲ್ಲಿ ಒಳಗಡೆ ನುಸುಳೋದಾಗಿರ್ಬೋದು, ವೆಬ್ಸೈಟ್ ಒಳಗಡೆ ನುಸುಳೋದಾಗಿರ್ಬೋದು, ಆ್ಯಪ್ನ ಒಳಗಡೆ ನುಸುಳೋದಾಗಿರ್ಬೋದು, ಅನಧಿಕೃತ ಪ್ರವೇಶದಿಂದ ಮಾಹಿತಿಯ ರಕ್ಷಣೆಗೆ ಇದು ಸಂಬಂಧಿಸಿರುತ್ತೆ. ಮುಂದಿನದಾಗಿ ನೆಟ್ವರ್ಕ್ ಭದ್ರತೆ. ಏನು ನೆಟ್ವರ್ಕ್ ಭದ್ರತೆ ಅಂದರೆ ಇದು ನೆಟ್ವರ್ಕ್ನ ಉಪಯುಕ್ತತೆ ಮತ್ತು ವಿಶ್ವಾಸಾರ್ಹತೆ, ಸಮಗ್ರತೆ ಮತ್ತು ಸುರಕ್ಷತೆಯನ್ನು ರಕ್ಷಿಸುವ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇನ್ನು ವಿಪತ್ತು ಮರುಪಡೆಯುವಿಕೆ ಯೋಜನೆ ಏನು ಹಿಂಗಂದ್ರೆ ಇದು ಅಪಾಯದ ಮೌಲ್ಯಮಾಪನ ಮಾಡುತ್ತದೆ, ದಾಳಿಯ ಸಂದರ್ಭದಲ್ಲಿ ಚೇತರಿಕೆ ತಂತ್ರಗಳನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ ಆಗಿರುತ್ತೆ. ಇನ್ನು ಸೈಬರ್ ಭದ್ರತೆಯ ಅಗತ್ಯ. ಯಾಕೆ ಸೈಬರ್ ಭದ್ರತೆ ಬೇಕು, ಅಗತ್ಯ ಯಾಕಿದೆ ಅಂತಂದರೆ ವ್ಯಕ್ತಿಗಳಿಗೆ ಯಾಕೆ ಬೇಕು ಸೈಬರ್ ಭದ್ರತೆ? ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಿ ಹಂಚಿಕೊಂಡಿರುವಂತಹ ಫೋಟೋಸ್ಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು ಮತ್ತು ಈ ಥರ ವೈಯಕ್ತಿಕ ಮಾಹಿತಿಯನ್ನು ಇತರರು ಅನುಚಿತವಾಗಿ ಬಳಸಬಹುದು. ಇದು ಗಂಭೀರ ಮತ್ತು ಮಾರಣಾಂತಿಕ ಘಟನೆಗಳಿಗೆ ಕಾರಣ ಆಗುತ್ತೆ. ಸೈಬರ್ ಭದ್ರತೆ ಇರಲಿಲ್ಲ ಅಂದರೆ ಏನಾಗುತ್ತೆ, ವ್ಯಕ್ತಿಗಳಿಗೆ ಪ್ರತಿಯೊಬ್ಬರು ಕೂಡ ಇವತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆಮೇಲೆ ವಾಟ್ಸಪ್ ಹೀಗೆ ಎಲ್ಲ ಒಂದು ಸಾಮಾಜಿಕ ಒಂದು ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಒಂದು ಫೋಟೋಸ್ಗಳನ್ನು, ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋತಾ ಇರ್ತಾರೆ. ಅಂಥ ಫೋಟೋಸ್ಗಳನ್ನು ವೈಯಕ್ತಿಕವಾಗಿ ಬೇರೆಯವರು ಇನ್ನೊಬ್ರು XYZ ಪರ್ಸನ್ಸ್ ಏನು ಮಾಡ್ತಾರೆ, ಅದನ್ನು ತಮಗೆ ಬೇಕಾದಂತಹ ರೀತಿಯಲ್ಲಿ ಎಡಿಟ್ ಮಾಡಿಕೊಂಡು ಅದನ್ನು ಒಂದು ಅವರ ಗೌರವಕ್ಕೆ, ಯಾರು ಆ ಫೋಟೋಸ್ ಯಾರ್ದಿರುತ್ತೆ ಅವರ ಗೌರವಕ್ಕೆ, ಘನತೆಗೆ ಒಂದು ಧಕ್ಕೆ ಬರುವಂತೆ ಕೂಡ ಒಂದು ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಸಿಂಗಲ್ ಲೈನಲ್ಲಿ ಹೇಳಬೇಕು ಅಂದರೆ ಮಿಸ್ಯೂಸ್ ಮಾಡ್ಕೋಬಹುದು. ಇನ್ನು ವ್ಯಾಪಾರ ಸಂಸ್ಥೆಗಳಿಗೆ ಯಾಕೆ ಸೈಬರ್ ಭದ್ರತೆ ಬೇಕು? ಕಂಪನಿಗಳು ತಮ್ಮ ಸಿಸ್ಟಮ್ಗಳಲ್ಲಿ ಸಾಕಷ್ಟು ಡೇಟಾ ಮತ್ತು ಮಾಹಿತಿಯನ್ನು ಹೊಂದಿರುತ್ತೆ. ಸೊ ಆ ಒಂದು ವರ್ಷದ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಆ ಒಂದು ವರ್ಷದ ಒಂದು ಪ್ಲಾನಿಂಗ್ಸ್ ಆಗಿರಬಹುದು, ಏನೇನು ಮಾಹಿತಿ ಇತ್ತು ಎಲ್ಲವೂ ಕೂಡ ಒಂದು ಕಂಪನಿಯ ಸರ್ವರ್ ಅಥವಾ ಡಾಟಾದಲ್ಲಿ ಇರುತ್ತೆ. ಸೈಬರ್ ದಾಳಿ ಮಾಹಿತಿಯ ನಷ್ಟಕ್ಕೆ ಕಾರಣವಾಗ್ಬೋದು. ಸೈಬರ್ ದಾಳಿಯಿಂದ ಒಂದು ಮಾಹಿತಿ ಸೋರಿಕೆ ಆಗ್ಬೋದು ಮತ್ತು ನೌಕರರ ಮತ್ತು ಗ್ರಾಹಕರ ಖಾಸಗಿ ಡಾಟಾನು ಕೂಡ ಕಳ್ಕೋಬಹುದಾಗುತ್ತೆ. ಖಾಸಗಿ ಡಾಟಾ ಏನಾದರೂ ಲೀಕ್ ಆಯಿತು ಅಂತಂದರೆ ಅವರ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಕೂಡ ಲೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಪರಿಣಾಮವಾಗಿ ಸಂಸ್ಥೆಯ ಸಮಗ್ರತೆಯ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕಾಗುತ್ತೆ. ಅಂದರೆ ಆ ಕಂಪ್ನಿ ಮೇಲೆ ಒಂದು ಪಬ್ಲಿಕ್ನ ಒಂದು ಫೇತ್ ಹೋಗ್ಬಿಡುತ್ತೆ, ಆ ಕಂಪ್ನಿ ಮೇಲೆ ನಂಬಿಕೆ ಹೋಗುತ್ತೆ. ಸರ್ಕಾರಕ್ಕಾಗಿ ಯಾಕೆ ಸೈಬರ್ ಭದ್ರತೆ ಬೇಕು? ಸ್ಥಳೀಯ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದೇಶಕ್ಕೆ ಮತ್ತು ನಾಗರಿಕರಿಗೆ ಸಂಬಂಧಿಸಿದ ಹೆಚ್ಚಿನ ಪ್ರಮಾಣದ ಗೌಪ್ಯ ಡಾಟಾವನ್ನು ನಿರ್ವಹಿಸುತ್ತೆ. ಸರ್ಕಾರದಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ, ಯಾಕಂದರೆ ನಾವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ, ನಮ್ಮ ಸರ್ವರ್ಗಳಿಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ನಮ್ಮ ಒಂದು ಡೇಟ್ ಆಫ್ ಬರ್ತಿಂದ ಹಿಡಿದು ನಮ್ಮ ಬ್ಲಡ್ ಗ್ರೂಪ್, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ನಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಕೂಡ ಇರುತ್ತೆ. ಸೊ ಸೈಬರ್ ಅಟ್ಯಾಕ್ ಆಗೋದ್ರಿಂದ, ಡೇಟಾಗೆ ಅನಧಿಕೃತ ಪ್ರವೇಶ ಆಗೋದ್ರಿಂದ ಅದರಿಂದ ಏನಾಗುತ್ತೆ, ಲೀಕ್ ಆಗುತ್ತೆ. ಇನ್ಫಾರ್ಮೇಷನ್ ಲೀಕ್ ಆಯಿತು ಅಂತಂದರೆ ದೇಶದ ಮೇಲೆ ಕೂಡ ಗಂಭೀರ ಬೆದರಿಕೆಗಳು ಕಾರಣವಾಗಬಹುದು. ಯಾಕಂದರೆ ಇವತ್ತು ಈ ದೇಶದಲ್ಲಿ ಎಷ್ಟು ಜನ ಯೂತ್ ಇದ್ದಾರೆ, ಏನಾಗ್ತಾ ಇದೆ, ಎಷ್ಟು ಕಂಡೀಷನ್ ಇದೆ, ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಲೀಕ್ ಆಗೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ. ಒಂದು ಇನ್ಫಾರ್ಮೇಷನ್ ಲೀಕ್ ಆದರೂ ಕೂಡ ಬೇರೆದಕ್ಕೆ ಒಂದು ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂತಾರಾಷ್ಟ್ರೀಯ ಕಾರ್ಯವಿಧಾನಗಳಿಗೆ ಏನೇನು ನೋಡೋಣ? ಅಂತಾರಾಷ್ಟ್ರೀಯ ಕಾರ್ಯವಿಧಾನಗಳಲ್ಲಿ ಅಂತಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ವಿಶ್ವಸಂಸ್ಥೆಯೊಳಗಿನ ಒಂದು ವಿಶೇಷ ಸಂಸ್ಥೆಯಾಗಿದೆ. ಇದು ದೂರ ಸಂಪರ್ಕ ಮತ್ತು ಸೈಬರ್ ಭದ್ರತಾ ವಿಷಯಗಳ ಪ್ರಮಾಣೀಕರಣ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಯಾಕೆ ಸೈಬರ್ ಅಟ್ಯಾಕ್ ಮಿಲಿಟ್ರಿಯಲ್ಲಿ ನಾವು ನೋಡೋಣ. ಮಿಲಿಟ್ರಿ ಒಂದು ವೆಬ್ಸೈಟ್ಗೆ ಸೈಬರ್ ಅಟ್ಯಾಕ್ ಮಾಡಿ ಇನ್ಫಾರ್ಮೇಷನ್ ಲೀಕ್ ಆಗೋದ್ರಿಂದ ನಾವು ಇವಾಗ ಎಕ್ಸಾಂಪಲ್ ನಾನು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತೀವಿ ಅಂತ ಅನ್ಕೊಳ್ಳೋಣ. ಇವಾಗ ಯಾರಾದರೂ ಟೆರರಿಸ್ಟ್ ಹ್ಯಾಕ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಲೀಕ್ ಆಯಿತು ಅಂದರೆ ಅವರಿಗೆ ಮುಂಚೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡೋರು ಇದ್ದಾರೆ ಅಂತೇಳಿ. ಮತ್ತು ಈ ಇನ್ಫಾರ್ಮೇಷನ್ ಪಾಕಿಸ್ತಾನ್ಗೆ ಗೊತ್ತಾದರೆ ಅವರು ಅಲರ್ಟ್ ಆಗ್ತಾರೆ, ಪಾಕಿಸ್ತಾನದ ಒಂದು ಬಾರ್ಡರಲ್ಲಿ ಅಲರ್ಟ್ ಆಗ್ತಾರೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಲೀಕ್ ಆಗೋದೇ ಇಲ್ಲಿ ಮೇನ್ ಆಗಿ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಇಂಪಾರ್ಟೆಂಟ್ ಆಗಿ. ಸೈಬರ್ ಅಪರಾಧದ ಕುರಿತು ಬುಡಾಪೆಸ್ಟ್ ಸಮಾವೇಶ. ಏನು ಬುಡಾಪೆಸ್ಟ್ ಸಮಾವೇಶ ಅಂದರೆ ಇದು ರಾಷ್ಟ್ರೀಯ ಕಾನೂನುಗಳನ್ನು ಸಮನ್ವಯಗೊಳಿಸುವ ಮೂಲಕ, ತನಿಖಾ ತಂತ್ರಗಳನ್ನು ಸುಧಾರಿಸುವ ಮೂಲಕ ಮತ್ತು ರಾಷ್ಟ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಮೂಲಕ ಇಂಟರ್ನೆಟ್ ಮತ್ತು ಕಂಪ್ಯೂಟರ್ ಅಪರಾಧಗಳನ್ನು ಪರಿಹರಿಸಲು ಪ್ರಯತ್ನಿಸುವ ಅಂತಾರಾಷ್ಟ್ರೀಯ ಒಪ್ಪಂದ. ಇದೊಂದು ಇಂಟರ್ನ್ಯಾಷನಲ್ ಟ್ರೀಟಿ ಆಗಿರುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಟ್ರೀಟಿಯಲ್ಲಿ ಏನು ಮಾಡಿದ್ದಾರೆ ಬುಡಾಪೆಸ್ಟಲ್ಲಿ ಅಂತಂದರೆ ರಾಷ್ಟ್ರೀಯ ಕಾನೂನುಗಳನ್ನಾಗಿರ್ಬೋದು ಅದನ್ನು ಸಮನ್ವಯಗೊಳಿಸೋದು,
ವೇಗಗೊಳಿಸೋದು ಮತ್ತು ತನಿಖಾ ತಂತ್ರಗಳನ್ನು ಏನು ತನಿಖೆ ಮಾಡ್ತೀವಿ ಆ ಒಂದು ತಂತ್ರಗಳೇನಿದೆ ಅದನ್ನು ಸುಧಾರಿಸುವ ಮೂಲಕ ಮತ್ತು ರಾಷ್ಟ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಮೂಲಕ ಒಬ್ರಿಗೊಬ್ಬರು ಕೋಆಪರೇಟಿವ್ ಆಗಿ ಅಥವಾ ಕೋಆಪರೇಷನ್ ಕೊಡ್ಕೊಂಡು ಸಹಕಾರವನ್ನು ಹೆಚ್ಚಿಸುವ ಮೂಲಕ ಇಂಟರ್ನೆಟ್ ಮತ್ತು ಕಂಪ್ಯೂಟರ್ ಅಪರಾಧಗಳನ್ನು, ಇಂಟರ್ನೆಟ್ ರಿಲೇಟೆಡ್ ಮತ್ತು ಕಂಪ್ಯೂಟರ್ ರಿಲೇಟೆಡ್ ಕ್ರೈಮ್ಗಳನ್ನು ಕಡಿಮೆ ಮಾಡೋಕೆ ಪ್ರಯತ್ನಿಸುವಂತಹ ಒಂದು ಒಪ್ಪಂದ ಆಗಿರುತ್ತೆ. ಜುಲೈ 1, 2004 ಇದು ಜಾರಿಗೆ ಬರುತ್ತೆ. ಭಾರತ ಈ ಒಂದು ಸಮಾವೇಶಕ್ಕೆ ಸಹಿ ಹಾಕಿಲ್ಲ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಭಾರತ ಈ ಒಂದು ಸಮಾವೇಶಕ್ಕೆ ಸಹಿ ಹಾಕಿಲ್ಲ. ಬುಡಾಪೆಸ್ಟ್ ಬಗ್ಗೆ ಹೆಚ್ಚಿನದಾಗಿ ಬೇಕಾದರೆ ಒಂದು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಕರೆಂಟ್ ಅಫೇರ್ಸಲ್ಲಿ ಸ್ವಲ್ಪ ಕೇಳುವಂಥ ಸಾಧ್ಯತೆ ಇರುತ್ತೆ. ಇಂಟರ್ನೆಟ್ ಆಡಳಿತ ವೇದಿಕೆ, ಇದು ಇಂಟರ್ನೆಟ್ ಆಡಳಿತ ಚರ್ಚೆಯಲ್ಲಿ ಎಲ್ಲ ಪಾಲುದಾರರನ್ನು ಅಂದರೆ ಸರ್ಕಾರ, ಖಾಸಗಿ ವಲಯ ಮತ್ತು ನಾಗರಿಕ ಸಮಾಜವನ್ನು ಒಟ್ಟುಗೂಡಿಸುತ್ತೆ. ಸೈಬರ್ ಸುರಕ್ಷತೆಗೆ ತೆಗೆದುಕೊಂಡಂತಹ ಕ್ರಮಗಳು ಏನೇನು, ಸೈಬರ್ ಸೆಕ್ಯುರಿಟಿ ಅಥವಾ ಸೈಬರ್ ಸುರಕ್ಷತೆಗೆ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ನೋಡೋಣ. ಮೊದಲೇದಾಗಿ ಸೈಬರ್ ಸುರಕ್ಷಿತ್ ಭಾರತ್ ಹಿಂಗಂದ್ರೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮುಖ್ಯ ಮಾಹಿತಿ ಭದ್ರತಾ ಅಧಿಕಾರಿಗಳು ಮತ್ತು ಮುಂಚೂಣಿ IT ಸಿಬ್ಬಂದಿಗೆ ಸೈಬರ್ ಅಪರಾಧ ಮತ್ತು ಅದರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು 2018ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಮುಂದಿನದಾಗಿ ರಾಷ್ಟ್ರೀಯ ಸೈಬರ್ ಭದ್ರತಾ ಸಮನ್ವಯ ಕೇಂದ್ರ, ಸೈಬರ್ ಬೆದರಿಕೆಗಳನ್ನು ಪತ್ತೆ ಹಚ್ಚೋಕೆ ಮತ್ತು ದೇಶಕ್ಕೆ ಬರುವಂತಹ ಇಂಟರ್ನೆಟ್ ಟ್ರಾಫಿಕ್ ಮತ್ತು ಸಂವಹನ ಮೆಟಾಡಾಟಾವನ್ನು ಸ್ಕ್ಯಾನ್ ಮಾಡೋಕೆ NCCCಯನ್ನು 2017ರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇವೆಲ್ಲವೂ ಕೂಡ ಸೈಬರ್ ಸುರಕ್ಷತೆಗೆ ತೆಗೆದುಕೊಂಡಂತಹ ಕ್ರಮಗಳಾಗಿರುತ್ತೆ. ಇನ್ನು ಸೈಬರ್ ಸ್ವಚ್ಛ ಕೇಂದ್ರ, ಇದನ್ನು ಕೂಡ ಸೈಬರ್ ಸುರಕ್ಷತೆಗೆ 2017ರಲ್ಲಿ ಇಂಟರ್ನೆಟ್ ಬಳಕೆದಾರರಿಗೆ ವೈರಸ್ ಮತ್ತು ಮಾಲ್ವೇರ್ಗಳನ್ನು ಅಳಿಸಿ ಹಾಕುವ ಮೂಲಕ ತಮ್ಮ ಕಂಪ್ಯೂಟರ್ ಮತ್ತು ಸಾಧನಗಳನ್ನು ಸ್ವಚ್ಛಗೊಳಿಸಲು ಈ ವೇದಿಕೆ ಪರಿಚಯಿಸಲಾಯಿತು. ಸೊ ಯಾರ್ಯಾರು ಮೊಬೈಲ್ಗಳನ್ನು, ಇಂಟರ್ನೆಟ್ಗಳನ್ನು ಬಳಸ್ತಾ ಇರ್ತಾರೆ, ಕಂಪ್ಯೂಟರ್ಗಳನ್ನು ಬಳಸ್ತಾ ಇರ್ತಾರೆ, ಅವರಿಗೆ ಒಂದು ವೈರಸ್ ಏನೇನಿರುತ್ತೆ ಅಥವಾ ಮಾಲ್ವೇರ್ಗಳೇನೇನಿರುತ್ತೆ ಅದನ್ನು ಅಳಿಸಿ ಹಾಕೋಕೆ 2017ರಲ್ಲಿ ಇದನ್ನು ಪ್ರಾರಂಭಿಸಿದರು. ಇನ್ನು ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯೆ ತಂಡ, ಇದು ಹ್ಯಾಕಿಂಗ್ನಂತಹ ಸೈಬರ್ ಸುರಕ್ಷತೆ ಬೆದರಿಕೆಗಳನ್ನು ಎದುರಿಸುವ ಒಂದು ನೋಡಲ್ ಏಜೆನ್ಸಿ ಆಗಿರುತ್ತೆ. ಸೊ ಹ್ಯಾಕಿಂಗ್ನಂತಹ ಒಂದು ಸೈಬರ್ ಸುರಕ್ಷತೆಯನ್ನು ಬೆದರಿಕೆಗಳನ್ನು ಎದುರಿಸೋಕೆ ನೋಡಲ್ ಏಜೆನ್ಸಿ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯೆ ತಂಡ. ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲನ್ನು ಸಹ ಪ್ರಾರಂಭಿಸಲಾಗಿದೆ. ಇವೆಲ್ಲವೂ ಕೂಡ ಸೈಬರ್ ಸುರಕ್ಷತೆಗೆ ಕೈಗೊಂಡಂಥ ಕ್ರಮಗಳು. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000, ವೈಯಕ್ತಿಕ ಡಾಟಾ ಸಂರಕ್ಷಣಾ ಕಾಯ್ದೆ 2019 ಇವು ಸೈಬರ್ ಭದ್ರತೆಗೆ ಕೈಗೊಂಡ ಕೆಲವು ಶಾಸನಗಳಾಗಿರುತ್ತೆ. ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ, ಇದ್ರ ಬಗ್ಗೆ ನೋಡ್ಕೋಬೇಕು. ಇದು ವಿಶ್ವಸಂಸ್ಥೆಯೊಳಗಿನ ಒಂದು ವಿಶೇಷ ಸಂಸ್ಥೆಯಾಗಿದ್ದು ಇದು ದೂರ ಸಂಪರ್ಕ ಮತ್ತು ಸೈಬರ್ ಭದ್ರತಾ ವಿಷಯಗಳ ಪ್ರಮಾಣೀಕರಣ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೈಬರ್ ದಾಳಿಯ ಪ್ರಕಾರಗಳನ್ನು ನೋಡೋಣ. ಮೊದಲೇದಾಗಿ ದುರುದ್ದೇಶಪೂರಿತ ಸಾಫ್ಟ್ವೇರ್ ಇದಾಗಿದ್ದು ಇದು ಚಿಕ್ಕದಾದ ಮಾಲ್ವೇರ್ ಆಗಿರುತ್ತೆ. ಕಂಪ್ಯೂಟರ್ ಸರ್ವರ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ಗೆ ಹಾನಿ ಉಂಟು ಮಾಡುವಂತೆ ವಿನ್ಯಾಸಗೊಳಿಸುವುದು ಯಾವುದೇ ರೀತಿಯ ಸಾಫ್ಟ್ವೇರನ್ನು ಇದು ಸೂಚಿಸುತ್ತೆ. ಸೈಬರ್ ದಾಳಿಯ ಪ್ರಕಾರಗಳಲ್ಲಿ ರ್ಯಾನ್ಸಮ್ವೇರ್, ಸ್ಪೈವೇರ್, ವರ್ಮ್, ಟ್ರೋಜನ್ ಇವೆಲ್ಲವೂ ಕೂಡ ಮಾಲ್ವೇರ್ನ ವಿಧಗಳಾಗಿದೆ. ಮಾಲ್ವೇರ್ ಅಂದರೆ ಗೊತ್ತಾಯ್ತಲ್ವಾ? ಸೊ ಇದೊಂದು ಕಂಪ್ಯೂಟರ್ ಸರ್ವರ್ ಅಥವಾ ನೆಟ್ವರ್ಕ್ಗೆ ಹಾನಿ ಉಂಟು ಮಾಡುತ್ತೆ. ಸೊ ಯಾವುದೇ ರೀತಿಯಾದಂಥ ಸಾಫ್ಟ್ವೇರನ್ನು ಇದು ಸೂಚನೆ ಮಾಡುತ್ತೆ. ರ್ಯಾನ್ಸಮ್ವೇರ್ ಆಗಿರ್ಬೋದು, ಸ್ಪೈವೇರ್, ವರ್ಮ್ಗಳು, ಟ್ರೋಜನ್ಗಳು ಇವೆಲ್ಲವೂ ಕೂಡ ಮಾಲ್ವೇರ್ನ ವಿಧಗಳಾಗಿರುತ್ತೆ. ಇದೊಂದು ದುರುದ್ದೇಶಪೂರಿತ ಸಾಫ್ಟ್ವೇರ್, ಇದು ಸರ್ವರ್ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ಗೆ ಹಾನಿ ಉಂಟು ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ರ್ಯಾನ್ಸಮ್ವೇರ್, ಸ್ಪೈವೇರ್, ಟ್ರೋಜನ್ ಇವೆಲ್ಲವೂ ಕೂಡ ಮಾಲ್ವೇರ್ನ ವಿಧಗಳು. ಫಿಶಿಂಗ್ ಅಂದ್ರೆ ಏನು? ವಂಚನೆ ಪೂರಿತ ಇಮೇಲ್ ಅಥವಾ ವೆಬ್ಸೈಟ್ ಬಳಸಿಕೊಂಡು ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸುವಂತಹ ಒಂದು ವಿಧಾನ ಫಿಶಿಂಗ್ ಅಂತ ಹೇಳಿ ಕರೀತಾರೆ. ಅಂದರೆ ಒಂದು ವಂಚನೆ ಪೂರಿತವಾದಂಥ ಇಮೇಲನ್ನು ಸೆಂಡ್ ಮಾಡ್ತಾರೆ ಅಥವಾ ವೆಬ್ಸೈಟನ್ನು ಬಳಸ್ಕೊಂಡು ವೈಯಕ್ತಿಕ ಮಾಹಿತಿಯನ್ನು, ನಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನಕ್ಕೆ ನಾವು ಫಿಶಿಂಗ್ ಅಂತ ಕರಿತೀವಿ. ಇನ್ನು ನಮ್ಗೆ ಏನೇನು ಸವಾಲುಗಳಿದೆ, ಏನೇನು ಚಾಲೆಂಜಸ್ ಇದೆ ಅಂತ ನೋಡೋಣ. ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಒಂದು ಆ್ಯಪ್ ಸ್ಟೋರ್ ಪತ್ತೆಯಾಗದ ದೋಷಗಳನ್ನು ಹೊಂದಿರುವ ಸಾವಿರಾರು ಅಪ್ಲಿಕೇಶನ್ಗಳನ್ನು ಹೊಂದಿದೆ. ಸೊ ಒಂದು ಎಲ್ಲಿ ಪ್ಲೇಸ್ಟೋರಲ್ಲಿ ಮತ್ತು ಆ್ಯಪ್ ಸ್ಟೋರಲ್ಲಿ ಒಂದು ಸುಮಾರು ನ್ಯೂನ್ಯತೆಗಳಿರುವಂತಹ ದೋಷಗಳನ್ನು ಹೊಂದಿರುವಂತಹ ಸಾವಿರಾರು ಅಪ್ಲಿಕೇಶನ್ಗಳಿವೆ. ಇಂಥ ಅಪ್ಲಿಕೇಶನ್ಗಳನ್ನು ಪ್ರತ್ಯೇಕ ಬಳಕೆದಾರರನ್ನು ಗುರಿಯಾಗಿಸಲು ಬಳಸಿಕೊಳ್ಳಬಹುದಾಗಿದೆ. ಭಯೋತ್ಪಾದಕರು ಮತ್ತು ಇತರ ಸಾಮಾಜಿಕ ವಿರೋಧಿ ಅಂಶಗಳು ಹೆಚ್ಚಿನ ಸೈಬರ್ ಫೇಸ್ ಬಳಸಲು ಪ್ರಾರಂಭಿಸಿದರೆ ಅವರನ್ನು ನಿಯಂತ್ರಿಸುವುದು ಕಷ್ಟವಾಗಬಹುದು. ಇವೆಲ್ಲವೂ ಕೂಡ ನಮ್ಮ ಮುಂದಿನಿರುವಂಥ ಸವಾಲುಗಳಾಗಿರುತ್ತೆ. ಇತ್ತೀಚಿನ ಜಾಗತಿಕ ಮಾಹಿತಿ ಭದ್ರತಾ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸೈಬರ್ ಬೆದರಿಕೆಗಳು ಪತ್ತೆಯಾಗಿವೆ. ಭಾರತ ವಿಶ್ವದಲ್ಲೇ ಸೈಬರ್ ದಾಳಿ ವಿಷಯದಲ್ಲಿ 2ನೇ ಸ್ಥಾನದಲ್ಲಿದೆ. ಬ್ಯಾಂಕಿಂಗ್ ಮತ್ತು ಟೆಲಿಕಾಂ ಹೆಚ್ಚು ಆಕ್ರಮಣಕಾರಿ ಕ್ಷೇತ್ರಗಳಾಗಿದ್ದರೂ ಉತ್ಪಾದನೆ, ಆರೋಗ್ಯ ಮತ್ತು ಚಿಲ್ಲರೆ ವ್ಯಾಪಾರ ಗಮನಾರ್ಹ ಸಂಖ್ಯೆಯ ಸೈಬರ್ ದಾಳಿ ಎದುರಿಸಿದೆ.
ಸೊ ಬ್ಯಾಂಕಿಂಗ್ ಮತ್ತು ಟೆಲಿಕಾಮ್ನಲ್ಲಿ ಹೆಚ್ಚು ಸೈಬರ್ ದಾಳಿ ಆಗ್ಬೋದು ಅಂತ ಅಂದ್ಕೊಂಡ್ರೆ, ಉತ್ಪಾದನೆಯಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಚಿಲ್ಲರೆ ವ್ಯಾಪಾರದಲ್ಲಿ ಕೂಡ ಒಂದು ಸೈಬರ್ ದಾಳಿಗಳ ಕೇಸಸ್ಗಳು ಒಂದು ರೆಕಾರ್ಡ್ ಆಗಿದೆ. ಇನ್ನು ಪರಿಹಾರಗಳನ್ನು ನೋಡೋಣ. ಏನೇನು ಪರಿಹಾರಗಳು, ಏನೇನೋ ಒಂದು ಸೊಲ್ಯೂಷನ್ಸ್ ಇದೆ ಅಂತಂದರೆ, ಡಿಜಿಟಲ್ ಭದ್ರತೆಯ ಬಗ್ಗೆ ಸ್ವಯಂ ಅರಿವು ಮೂಡಿಸ್ಕೊಳ್ಳೋದು, ಒಂದು ಸೆಲ್ಫ್ ಅವೇರ್ನೆಸ್ ಇರಬೇಕು. ಯಾಕಂತಂದರೆ ಅದರ ಬಗ್ಗೆ ಅರಿವು ಇಲ್ಲದೇ ಇದ್ದಾಗ ನಾವು ಕಣ್ಗಾವಲಿಗೆ, ಸ್ಪೈಗೆ ಗುರಿಯಾಗಬೇಕಾಗುತ್ತೆ. ನಮ್ಮ ಮೇಲೆ ಒಂದು ಸ್ಪೈ ಆಗಬಹುದು, ಗೂಢಚರ್ಯೆ ಆಗ್ಬೋದು. ಸರ್ಕಾರ ಭವಿಷ್ಯದಲ್ಲಿ ಸೈಬರ್ ದಾಳಿಯಂತಹ ಘಟನೆಗಳ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ದೇಶದಲ್ಲಿ ಲಭ್ಯವಿರುವ ಅಪ್ಲಿಕೇಶನ್ಗಳಿಗೆ ಕಠಿಣ ನಿಯಮಗಳು ಮತ್ತು ನಿರ್ಬಂಧಗಳನ್ನು ಮಾಡಬೇಕು ಮತ್ತು ವೈಯಕ್ತಿಕ ಗೌಪ್ಯತೆಯನ್ನು ಉಲ್ಲಂಘಿಸದೆ ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನ್ಗಳನ್ನು ಮೇಲ್ವಿಚಾರಣೆ ಮಾಡಬೇಕು. ಡಿಜಿಟಲ್ ಗೌಪ್ಯತೆ ಮತ್ತು ಸುರಕ್ಷತೆಯ ಕುರಿತ ಕಾನೂನುಗಳನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾಗಿದೆ. ಸೈಬರ್ ಬೆದರಿಕೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸಬೇಕು. ಸೈಬರ್ ಬೆದರಿಕೆಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕೆ, ಅವೇರ್ನೆಸ್ ಮೂಡಿಸೋಕೆ ಡಿಜಿಟಲ್ ಲಿಟ್ರಸಿಯನ್ನು ಹೆಚ್ಚಿಸಬೇಕಾಗುತ್ತೆ. ಡಿಜಿಟಲ್ ದಾಳಿಯನ್ನು ನಿಖರವಾಗಿ ಗುರುತಿಸಲು ಕೃತಕ ಬುದ್ಧಿಮತ್ತೆಯನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಬೇಕು. ದತ್ತಾಂಶ ಸಮಗ್ರತೆ, ದತ್ತಾಂಶ ಭದ್ರತಾ ಕ್ಷೇತ್ರಗಳಲ್ಲಿ ಪ್ರಮುಖ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋಕೆ ಭಾರತೀಯ ಸರ್ಕಾರಕ್ಕೆ ಕೂಡ ಇದು ಅವಶ್ಯಕವಾಗಿರುತ್ತೆ. ಉಪಸಂಹಾರವನ್ನು ನೋಡೋಣ. ಸೈಬರ್ ದಾಳಿಯನ್ನು ತಡೆಯಲು ನೈಜ ಸಮಯದ ಬುದ್ಧಿವಂತಿಕೆಯ ಅಗತ್ಯವಿದೆ. ಸೈಬರ್ ದಾಳಿಯನ್ನು ನಿಖರವಾಗಿ ಗುರುತಿಸಲು ಕೃತಕ ಬುದ್ಧಿಮತ್ತೆ ಬಳಸಬಹುದು, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಪರಿಣಾಮಕಾರಿ ಹಾಗೂ ಪ್ರಾಯೋಗಿಕ ರಕ್ಷಣೆಯನ್ನು ನಿರ್ಮಿಸುವಲ್ಲಿ ಈಗಾಗಲೇ ನಡೆದ ನಿಜವಾದ ದಾಳಿಯಿಂದ ಪಡೆದ ಜ್ಞಾನವನ್ನು ಬಳಸಬಹುದು. ಸೈಬರ್ ಬೆದರಿಕೆಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಡಿಜಿಟಲ್ ಸಾಕ್ಷರತೆ ಅಗತ್ಯವಿದೆ. ಸೈಬರ್ ಭದ್ರತೆ, ದತ್ತಾಂಶ ಸಮಗ್ರತೆ ಮತ್ತು ದತ್ತಾಂಶ ಭದ್ರತಾ ಕ್ಷೇತ್ರಗಳಲ್ಲಿ ಪ್ರಮುಖ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳನ್ನು ರಕ್ಷಿಸಲು ಕಠಿಣ ಸೈಬರ್ ಭದ್ರತಾ ಮಾನದಂಡಗಳನ್ನು ನಿಗದಿಪಡಿಸುವುದು ಭಾರತ ಸರ್ಕಾರದ ಅವಶ್ಯಕತೆ ಆಗಿರುತ್ತೆ. ಸೊ ಇದಲ್ಲದೆ ನಿಮ್ಮ ಸಜೆಷನ್ಸ್ ಕೂಡ ನೀವು ಉಪಸಂಹಾರದಲ್ಲಿ ಬರೀಬಹುದು. ಯಾವ ರೀತಿ ಭಾರತದಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿಯನ್ನು ಒಂದು ಇಂಪ್ರೂವ್ಮೆಂಟ್ ಮಾಡೋಕೆ ಅಥವಾ ಸೈಬರ್ ಸೆಕ್ಯೂರಿಟಿಯನ್ನು ಇನ್ನೂ ಹೆಚ್ಚಿಸೋಕೆ ಅಥವಾ ಪೆಗಾಸಸ್ನಂತಹ ಕೇಸಸ್ಗಳು ಮತ್ತೆ ಆಗದೆ ಇರುವಂತೆ ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ನೀವು ಉಪಸಂಹಾರದಲ್ಲಿ ಬರೀಬಹುದು. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಗಂಟೆಯ ಚಿತ್ರ ಇದೆ, ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿಬಿಲ್ PSIಗೆ, PCಗೆ ಮತ್ತು SDಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ಇನ್ನೂ ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF, ಟೆಸ್ಟ್ಗಳ PDF ಅವೈಲೇಬಲ್ ಇರುತ್ತೆ. ಎಸ್ಸೆಗಳ PDF, ಎಸ್ಸೆಗಳೇನು ನೋಡ್ತಾ ಇದ್ದೀರಲ್ವ, ಆಲ್ರೆಡಿ 16 ಎಸ್ಸೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ. PDF ಕೂಡ ಅವೈಲೇಬಲ್ ಇರುತ್ತೆ. ಟ್ರಾನ್ಸ್ಲೇಷನ್ಗಳ PDF ಅವೈಲೇಬಲ್ ಇರುತ್ತೆ. ಹಾಗೆ ಇವನ್ ನೀವು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.